ॐ आदित्यस्य नमस्कारान् ये कुर्वन्ति दिने दिने आयुप्रज्ञाबलं वीर्यं तेजस्तेषां च जायते. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡುವವರಿಗೆ ದೀರ್ಘಾಯುಷ್ಯ, ಬುದ್ಧಿ, ಬಲ, ವೀರ್ಯ ಮತ್ತು ತೇಜಸ್ಸು ದೊರೆಯುತ್ತದೆ. ಓಂ ಸೂರ್ಯಾಯ ನಮಃ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. 24ನೇ ದಿವಸದ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇವತ್ತು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನಾವು ಮಾಡ್ತಾ ಇರುವಂಥ ಈ ಅಭ್ಯಾಸ ಇದು ಕೇವಲ ಅಭ್ಯಾಸ ಅಲ್ಲ. ಸೂರ್ಯ ನಮಸ್ಕಾರ ಒಂದು ಅಭ್ಯಾಸ ಅಥವಾ ಎಕ್ಸಸೈಸ್ ಅಲ್ಲ. ಇದು ನಾವು ಸೂರ್ಯನ ಮುಂದೆ ನಮ್ಮ ಇಡೀ ಶರೀರವನ್ನು ಒಂದು ಪ್ರಾರ್ಥನೆಯಾಗಿ ಅರ್ಪಿಸುವಂಥ ಒಂದು ಕ್ರಿಯೆ. ಇದು ಚಲಿಸುವ ಪ್ರಾರ್ಥನೆ. ನಾವು ಚಲಿಸ್ಕೊಳ್ತಾ ಮಾಡುವಂಥ ಪ್ರಾರ್ಥನೆ ಹಾಗೂ ಉಸಿರಾಡುವಂಥ ಭಕ್ತಿ. ಹಾಗೂ ಈ ಅಧಿಕ ಮಾಸದಲ್ಲಿ ಸೌರ ಮತ್ತು ಚಂದ್ರಮಾನ ಎರಡು ನಡುವಿನ ಅಂತರವನ್ನು ಸರಿದೂಗಿಸೋಕ್ಕೆ ಬಂದಿರೋದು ಅಧಿಕ ಮಾಸ ಅಲ್ವಾ? ಇದಕ್ಕೆ ಕಾರಣನೇ ಸೂರ್ಯ. ಆದ್ದರಿಂದ ಈ ಸೂರ್ಯನಿಗೆ ನಮ್ಮ ಇಡೀ ಶರೀರದ ಮೂಲಕ ನಾವು ನಮಸ್ಕಾರ ಮಾಡೋಣ. ಇದರ ವೇದ ಪರಂಪರೆಯಲ್ಲಿ ನೋಡಿದ್ರೆ ಸೂರ್ಯನನ್ನು ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ. ಅಂದರೆ ಕಣ್ಣಿಗೆ ಕಾಣುವ, ಮೈಗೆ ಅನುಭವ ಆಗುವಂಥ ದೇವರು. ಆಗಿನ ಕಾಲದಲ್ಲಿ ಶ್ರೀರಾಮದೇವರಿಗೆ ರಾವಣನೊಂದಿಗೆ ಯುದ್ಧ ಮಾಡೋಕ್ಕೆ ಮೊದಲು ಅಗಸ್ತ್ಯ ಮಹರ್ಷಿಗಳು ಏನು ಮಾಡಿದ್ರು, ಈ ಆದಿತ್ಯ ಹೃದಯನ ಉಪದೇಶಿಸಿದ್ರು. ಅವರು ಹೇಳೋದು, ಸೂರ್ಯನನ್ನು ಆರಾಧಿಸು ರಾಮ, ಅವನು ಎಲ್ಲ ಜೀವಿಗಳ ಆತ್ಮ. ಹಾಗೆ ರಾಮ ಸೂರ್ಯನ ಉಪಾಸನೆ ಮಾಡ್ತಾನೆ, ಹಾಗೆ ವಿಜಯಿ ಆಗ್ತಾನೆ. ಅದೇ ಶಕ್ತಿ ನಮಗೂ ಪ್ರತಿದಿನ ಬೆಳಗ್ಗೆ ದೊರೆಯುವುದು ಯಾವುದರಿಂದ? ಸೂರ್ಯದೇವನಿಂದ. ಹಾಗೆ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಸೂರ್ಯ ನಮಸ್ಕಾರ ಪಿಂಗಳ ನಾಡಿಯನ್ನು ಜಾಗೃತಗೊಳಿಸುತ್ತೆ, ಹಾಗೆ ಅಗ್ನಿಯನ್ನು ಪ್ರಜ್ವಲಿಸುವಂಥದ್ದು. ಮುಂದೆ ಬರುವಂಥ ಮಳೆಗಾಲ ಇನ್ನೇನು ಶುರುವಾಗುತ್ತೆ, ಆಗ ವಾತ ಮತ್ತು ಕಫದೋಷ ಹೆಚ್ಚಾಗುವಂಥದ್ದು. ಅದಕ್ಕೆ ಈ ಸೂರ್ಯ ನಮಸ್ಕಾರ ಪ್ರಕೃತಿಯಿಂದ ಕೊಟ್ಟಿರುವಂಥ ಒಂದು ಮದ್ದೇ ಸರಿ, ಒಂದು ಔಷಧಿ ಅದು. ಯಾಕೆಂದರೆ ಈ ನಮ್ಮ ಆಂತರಿಕ ಅಗ್ನಿಯನ್ನು ಮತ್ತೆ ಉತ್ತೇಜಿಸುತ್ತೆ, ಮೂರು ದೋಷಗಳನ್ನು ಸಮತೋಲನಗೊಳಿಸುತ್ತೆ. ಯಾವುದು? ಈ ಸೂರ್ಯ ನಮಸ್ಕಾರದಿಂದ. ಸೂರ್ಯ ನಮಸ್ಕಾರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 12 ಭಂಗಿ ಇದೆ. ಇದು 12 ತಿಂಗಳು, 12 ಆದಿತ್ಯಕ್ಕೆ ಅನುರೂಪ. ಒಂದೊಂದು ಹಂತದಲ್ಲೂ ಒಂದೊಂದು ಮಂತ್ರ, ಒಂದು ಥರದ ಉಸಿರಾಟ, ಒಂದೊಂದು ಅರ್ಥ ಇದೆ. ಮೊದಲನೇ ಹಂತ ಪ್ರಣಾಮಾಸನ. ಓಂ ಮಿತ್ರಾಯ ನಮಃ. ಎರಡನೇ ಹಂತ ಹಸ್ತ ಉತ್ಥಾನಾಸನ. ಓಂ ರವಯೇ ನಮಃ. ಮೂರನೇ ಹಂತ ಪಾದಹಸ್ತಾಸನ. ಓಂ ಸೂರ್ಯಾಯ ನಮಃ. ನಾಲ್ಕನೇ ಹಂತ ಅಶ್ವ ಸಂಚಾಲನಾಸನ. ಓಂ ಭಾನವೇ ನಮಃ. ಐದನೇ ಹಂತ ದಂಡಾಸನ. ಓಂ ಖಗಾಯ ನಮಃ. ಆರನೇ ಹಂತ ಅಷ್ಟಾಂಗ ಅಥವಾ ಸಾಷ್ಟಾಂಗ ನಮಸ್ಕಾರ. ಓಂ ಪೂಷ್ಣೇ ನಮಃ. ಏಳನೇ ಹಂತ ಭುಜಂಗಾಸನ. ಓಂ ಹಿರಣ್ಯಗರ್ಭಾಯ ನಮಃ. ಎಂಟನೇ ಹಂತ ಅಧೋಮುಖ ಶ್ವಾನಾಸನ. ಓಂ ಮರೀಚಿಕಾಯ
ರೇಚಯೇ ನಮಃ. 9ನೇ ಹಂತ ಅಶ್ವ ಸಂಚಾಲನಾಸನ. ಓಂ ಆದಿತ್ಯಾಯ ನಮಃ. 10ನೇ ಹಂತ ಪಾದಹಸ್ತಾಸನ. ಓಂ ಸವಿತ್ರೇ ನಮಃ. 11ನೇ ಹಂತ ಹಸ್ತ ಉತ್ಥಾನಾಸನ. ಓಂ ಅರ್ಕಾಯ ನಮಃ. 12ನೇ ಹಂತ ಪ್ರಣಾಮಾಸನ. ಓಂ ಭಾಸ್ಕರಾಯ ನಮಃ. ಈ ಸೂರ್ಯ ನಮಸ್ಕಾರಕ್ಕೆ ಸೂಕ್ತ ಸಮಯ ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತ, ಅಂದರೆ ಬೆಳಗ್ಗೆ 4ರಿಂದ 6 ಗಂಟೆ ಒಳಗೆ ಮಾಡುವಂಥದ್ದು, ಅಥವಾ ಸೂರ್ಯೋದಯದ ವೇಳೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಖಾಲಿ ಹೊಟ್ಟೆನಲ್ಲಿ ಈ ಒಂದು ಪ್ರಕ್ರಿಯೆ ಮಾಡುವಂಥದ್ದು. ಇದು ನಮ್ಮ ಆಯುರ್ವೇದದ ದಿನಚರಿಯಲ್ಲಿ ಬರುವಂಥದ್ದು. ಈ 12 ಸೂರ್ಯ ನಮಸ್ಕಾರ ಅಂದರೆ 12 ತಿಂಗಳ ಸಂಪೂರ್ಣ ಬ್ರಹ್ಮಾಂಡ ಚಕ್ರ ನಿಮ್ಮ ದೇಹದಲ್ಲಿ ಮಾಡಿದ ಹಾಗೆ. ಈ ಅಧಿಕ ಮಾಸದಲ್ಲಿ ಮಾಡಿದಂಥ ಪ್ರತಿ ಸೂರ್ಯ ನಮಸ್ಕಾರಕ್ಕೆ ಅಧಿಕ ಫಲ ದೊರೆಯುತ್ತೆ. ಅದು ನಮಗೆ ಗೊತ್ತಿರೋದು ಏನಂದರೆ ಅಧಿಕ ಮಾಸ ಅಧಿಕ ಫಲ. ಆದ್ದರಿಂದ ಸೂರ್ಯ ನಮಸ್ಕಾರ ಮಾಡಿದರೆ ಹೆಚ್ಚು ಫಲ ಇನ್ನೂ ದೊರಕುತ್ತೆ ಅಂತ. ಹೀಗೆ ನೀವು 30 ಪಟ್ಟು ಅಥವಾ 30 ರೌಂಡ್ ಮಾಡೋಕ್ಕಿಂತ ಒಂದು 3 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದರೆ, ಹೇಗೆ ಮಂತ್ರಗಳೊಂದಿಗೆ ಹೆಚ್ಚು ಭಕ್ತಿಯಿಂದ ಮಾಡಿದರೆ ಅದು ತುಂಬ ಶ್ರೇಷ್ಠ. ಹಾಗೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಈ ಸೂರ್ಯ ನಮಸ್ಕಾರನ ಅತ್ಯಂತ ಪರಿಣಾಮಕಾರಿ ಹೈಬ್ರಿಡ್ ವ್ಯಾಯಾಮ ಅಂತ ವರ್ಗೀಕರಣ ಮಾಡ್ತಾರೆ. ಇದು ಯಾಕೆ ಅಂದರೆ ದೇಹದ ಪ್ರತಿರೋಧ ತರಬೇತಿ ಜೊತೆಗೆ ಏರೋಬಿಕ್ ಕಂಡೀಷನಿಂಗ್ನೂ ಸಂಯೋಜಿಸಲ್ಪಟ್ಟಿರೋದು. ಯಾಕೆ ಅಂದರೆ ಕ್ರಿಯಾತ್ಮಕ ಭಂಗಿ ಇರುತ್ತೆ, ನಿಯಂತ್ರಿತ ಉಸಿರಾಟ, ಇವೆಲ್ಲವೂ ಸಿಂಕ್ರನೈಸ್ ಆಗಿ ಮಾಡೋದ್ರಿಂದ ನಮ್ಮ ರಕ್ತನಾಳಗಳು ಅಥವಾ ಹೃದಯದ ರಕ್ತನಾಳ, ಉಸಿರಾಟ, ಮಸ್ಕ್ಯುಲೋಸ್ಕೆಲೆಟಲ್ ಮತ್ತು ಅಂತಃಸ್ರಾವಗಳ ಅಂದರೆ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಹಾಗೆ ನಮ್ಮ ಪ್ರತಿಯೊಂದು ಇದನ್ನು ನೋಡಿದ್ರೆ, ಸಿಸ್ಟಮ್ ಮೇಲೆ ನೋಡಿದ್ರೆ, ನಮ್ಮ ಹೃದಯದ ಬಡಿತ ಹೆಚ್ಚು ಈ ವ್ಯಾಯಾಮ ಮಾಡೋದ್ರಿಂದ, ವಿಶ್ರಾಂತಿ ಕೊಡೋದ್ರಿಂದ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ರಕ್ತದೊತ್ತಡ ಕಮ್ಮಿ ಮಾಡುತ್ತೆ. ಅಂದರೆ ನಮ್ಮ ಹೈಪರ್ ಟೆನ್ಷನ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯ ಅಭ್ಯಾಸ. ಆದರೆ ನೋಡಿ ಸರಿಯಾದ ಒಂದು ಕ್ರಮ ಇಟ್ಟುಕೊಂಡು ಒಬ್ಬರು ಇನ್ಸ್ಟ್ರಕ್ಟರ್ ಕೆಳಗಡೆ ಮಾಡುವಂಥ ಅಭ್ಯಾಸ ಇರಬೇಕು. ಹಾಗೆಯೇ ನಮ್ಮ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುವಂಥ ಪರಿಣಾಮ ಸೂರ್ಯ ನಮಸ್ಕಾರದಿಂದ ಆಗುತ್ತೆ. ಇದು ಲಯಬದ್ಧವಾಗಿ ಉಸಿರಾಟ ಮಾಡೋದ್ರಿಂದ ಉಸಿರಾಟ ತೊಂದರೆ ಇರೋಳಿಗೆ ತುಂಬ ಒಳ್ಳೆಯ ಅಭ್ಯಾಸ. ಯಾಕೆಂದರೆ ಉಸಿರಾಟದ ಸ್ನಾಯುಗಳನ್ನು ಬಲಪಡಿಸುತ್ತೆ, ಹಾಗೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗೆ ನಮ್ಮ 12 ಭಂಗಿಗಳು ಪ್ರತಿಯೊಂದು ನಮ್ಮ ಪ್ರಮುಖ ಸ್ನಾಯು ಗುಂಪು ಪ್ರತಿಯೊಂದನ್ನು ಸಂಕುಚಿತಗೊಳಿಸಿ ವಿಸ್ತರಿಸೋದ್ರಿಂದ ನಮ್ಮ ಸ್ನಾಯುಗಳಲ್ಲಿ, ಮಸಲ್ಸಲ್ಲಿ ಸಹಿಷ್ಣುತೆ ಮತ್ತು ಕೋರ್ ಏನು ಅಬ್ಡಾಮಿನಲ್ ಮಸಲ್ಸ್ ಕೋರ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇದನ್ನು ಯಾವುದೇ ಒಂದು ವೆಯ್ಟ್ ಟ್ರೈನಿಂಗು ಅದಕ್ಕೆ ಪರ್ಯಾಯವಾಗಿ ಇದನ್ನು ತಗೋಬೋದು ಸೂರ್ಯ ನಮಸ್ಕಾರನ. ಹಾಗೆ ನಮ್ಮ BMI ಈ ಚಯಾಪಚಯ ಕ್ರಿಯೆನ ಹೆಚ್ಚೋದ್ರಿಂದ ನಮ್ಮ ಬಾಡಿ ಮಾಸ್ ಇಂಡೆಕ್ಸನ್ನು ಕಮ್ಮಿ ಮಾಡಿ, ಹಾಗೆ ನಮ್ಮ ಕೊಬ್ಬನ್ನು ಕಮ್ಮಿ ಮಾಡೋದ್ರಿಂದ ತೂಕವನ್ನು ಏನು ಬೊಜ್ಜುತನ ಅಥವಾ ಒಬೇಸಿಟಿನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಬಹಳ ಸಹಾಯ ಮಾಡೋದು ಈ ಸೂರ್ಯ ನಮಸ್ಕಾರ. ಹಾಗೆ ನಮ್ಮ ನರಮಂಡಲದ ಮೇಲೆ ನೋಡಿದ್ರೆ ಯಾವುದೇ ಒಂದು ಒತ್ತಡ ಇರಲಿ ಅದೆಲ್ಲಕ್ಕೂ ಒಳ್ಳೆಯ ರಾಮಬಾಣ ಸೂರ್ಯ ನಮಸ್ಕಾರ.
ಈಗ ನೋಡ್ತಾ ಇರುವಂಥ ಬಹಳಷ್ಟು ಅಂತಸ್ರಾವಿ ಗ್ರಂಥಿ ಅಥವಾ ಮಾನಸಿಕ ಕಾಯಿಲೆಗಳು ಎಲ್ಲವೂ PCOD ಇರ್ಬೋದು, ಇನ್ಫರ್ಟಿಲಿಟಿ ಅಥವಾ ಥೈರಾಯ್ಡ್ ಸಮಸ್ಯೆಗಳು, ಪ್ರತಿಯೊಂದಕ್ಕೂ ಪರಿಣಾಮಕಾರಿಯಾಗಿರೋದು ಅಥವಾ ಡಿಪ್ರೆಷನ್ನು, ಆಂಗ್ಸೈಟಿ ಎಲ್ಲದಕ್ಕೂ ಬಹಳ ಉಪಯುಕ್ತವಾಗಿರೋದು ಈ ಸೂರ್ಯ ನಮಸ್ಕಾರ. ಎಲ್ಲ ಹಾರ್ಮೋನ್ಗಳ ಮೇಲೆ ಒಂದು ನಿಯಂತ್ರಣ ಸಾಧಿಸೋಕ್ಕೆ ಆಗೋದು ಈ ಸೂರ್ಯ ನಮಸ್ಕಾರ. ಅದರಿಂದ ಯಾವುದೇ ಒಂದು ಜೀವನ ಶೈಲಿಯ ರೋಗಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿರೋದು ನಮ್ಮ ಸೂರ್ಯ ನಮಸ್ಕಾರ. ಹಾಗಾದರೆ ಇವತ್ತಿನ ಅಭ್ಯಾಸ ಏನು? ಬೆಳಗ್ಗೆ ಸೂರ್ಯೋದಯದ ವೇಳೆ ಸೂರ್ಯೋದಯ ವೇಳೆಗೆ ಮುಂಚೆ ಎದ್ದು ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡು ಒಂದು ದೀಪ ಹಚ್ಚೋದು, ಹಾಗೇನೆ 12 ಮಂತ್ರ ಜೋರಾಗಿ ಹೇಳ್ಕೋತಾ ಒಂದೊಂದೇ ಒಂದು ರೌಂಡನ್ನು, ಒಂದೊಂದೇ ಹಂತಗಳನ್ನು ನಿಧಾನವಾಗಿ ಮಾಡೋದು. ಅದೇ ನಿಮ್ಮ ಪೂರ್ಣ ಸೂರ್ಯದೇವನಿಗೆ ಆಗುವಂಥ ಪ್ರಾರ್ಥನೆ. ನೀವು ಎಷ್ಟು ರೌಂಡ್ ಸೂರ್ಯ ನಮಸ್ಕಾರ, ಎಷ್ಟು ರೌಂಡ್ಸ್ ಮಾಡಿದ್ರಿ, ಎಷ್ಟು ಹಂತದಲ್ಲಿ ಮಾಡಿದ್ರಿ ಅನ್ನಕ್ಕಿಂತ ನೀವು ಎಷ್ಟು ಭಕ್ತಿಯಿಂದ ಮಾಡಿದ್ರಿ, ಎಷ್ಟು ಮಂತ್ರೋಚ್ಚಾರಣೆ ಮಾಡ್ಕೊಂಡು ಮಾಡಿದ್ರಿ ಅನ್ನೋದು ಮುಖ್ಯವಾಗುತ್ತೆ. ಅದರಿಂದ ಸೂರ್ಯ ಶಕ್ತಿಯ ಏನು ಅದರ ಪರಿಣಾಮ ನಿಮ್ಮ ದೇಹದಲ್ಲಿ, ಸೂರ್ಯನ ಬೆಳಕು ನಿಮ್ಮ ಆತ್ಮದಲ್ಲಿ ಆಗೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿರುವಂಥ ಅಭ್ಯಾಸ. ಇವತ್ತಿನ ಅಭ್ಯಾಸ ಮಾಡಿದ ಮೇಲೆ ಏನು ಪರಿಣಾಮ ಬೀರ್ತು ನಾಳೆ ಮತ್ತೆ ಹೇಳ್ತಿರಲ್ವ? ನಾಳೆ ಸಿಗೋಣ. ಅಲ್ಲಿ ತನಕ ಹರಿ ಓಂ.